ಎಲ್ಲರಿಗೂ ಶುಭೋದಯಗಳು. ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ ಎದ್ದು ನೋಡಿದರೆ ಲೈಟಾಗಿ ಮಳೆ ಬೀಳ್ತಾ ಇತ್ತು, ಅದರೊಟ್ಟಿಗೆ ತಣ್ಣನೆಯ ಗಾಳಿ ಕೂಡ ಬೀಸ್ತಾ ಇತ್ತು. ಇನ್ನು ಈ ವಿಡಿಯೋನ ಮುಂದುವರಿಸೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋನ ವೀಕ್ಷಿಸಿ. ಹಾಗೆಯೇ ಇಲ್ಲಿ ಮುಂಚಿನ ದಿವಸ ಇಡ್ಲಿ ಮಾಡೋದಕ್ಕೆ ಅಂತ ರುಬ್ಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ನೋಡಿದರೆ ಚೆನ್ನಾಗಿ ಉದುಗು ಬಂದಿತ್ತು. ನನಗೆ ನನ್ನ ಅನಿಸಿಕೆಯ ಪ್ರಕಾರ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿದರೆ ಚೆನ್ನಾಗಿ ಉದುಗು ಬರೋದಿಲ್ಲ, ಅದೇ ಗ್ರೈಂಡರಲ್ಲಿ ರುಬ್ಬಿದರೆ ಚೆನ್ನಾಗಿ ಉದುಗು ಬರ್ತದೆ. ನನಗೆ ಈ ಅನುಭವ ತುಂಬ ಬಾರಿ ಆಗಿದೆ. ಇನ್ನು ನಿಮಗೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಇಡ್ಲಿ ಕಪ್ಪಲ್ಲಿ ಆಮೇಲೆ ತಟ್ಟೆಯಲ್ಲಿ ಎಲ್ಲ ಹಾಕಿಲಿ ಬೇಯೋದಕ್ಕೆ ಅಂತ ಇಟ್ಟಿದ್ದೇನೆ. ಇನ್ನು ಬೆಳಗ್ಗೆದ್ದು ತಿಂಡಿ ಎಲ್ಲ ತಿಂದಿದ್ದು ಆಯಿತು, ಟೀ ಕುಡಿದಿದ್ದು ಆಯಿತು. ಮಧ್ಯಾಹ್ನಕ್ಕೆ ಅನ್ನ ಸ್ವಲ್ಪ ಒಕ್ಕರಿಸಿಬಿಟ್ಟು ಬಾಕ್ಸಲ್ಲಿ ಇಟ್ಟಿದ್ದು ಆಯಿತು. ಆಮೇಲೆ ಬೆಳಿಗ್ಗೆ ತಿಂಡಿ ಮುಗಿಸಿದ್ದು ಆಯಿತು, ಪಾತ್ರೆಯನ್ನೆಲ್ಲ ತೊಳೆದಿಟ್ಟಿದ್ದು ಆಯಿತು. ಮಧ್ಯಾಹ್ನಕ್ಕೆ ಅಂತ ಒಣಮೀನಿನ ಸಾರು ಮಾಡ್ತಾಯಿದ್ದೇನೆ. ಇಲ್ಲಿ ಒಣಮೀನು ಮತ್ತು ಹೆಸರು ಕಾಳು, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಕೊಡಕ್ಕೆನೆದ ಸಾರು ಅಂತ ಹೇಳ್ತೇವೆ ನಾವು ನಮ್ಮ ಭಾಷೆಯಲ್ಲಿ, ಆ ರೀತಿ ಒಂದು ಸಾರು ಮಾಡ್ತಾಯಿದ್ದೇನೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಬೆಳಿಗ್ಗೆದು ತಿಂಡಿ ಎಲ್ಲ ಮುಗಿಸಿ ಫಾರ್ಮ್ ಕಡೆ ನನ್ನ ಪಯಣ ಸಾಗಿದೆ. ಅಲ್ಲಿ ಫಾರ್ಮಿಗೂ ಸುತ್ತಮುತ್ತಲು ಕ್ಲೀನಿಂಗ್ ನಡೀತಾ ಇದೆ. ಬಿಂಗಿ ಅಕ್ಕನವರು ಕೆಲಸ ಮಾಡ್ತಾ ಇರ್ತಾರೆ. ಈಗ 9:30 ಆಗ್ತಾ ಬಂತು ಟೈಮ್. ಅವರಿಗೆ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೇನೆ, ಟೀ ತಿಂಡಿ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಅವರೊಟ್ಟಿಗೆ ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡುವ ಅಂತ. ಮುಖ ಪೂರ್ತಿ ಒಂಥರ ಆಗಿದೆ. ನಿನ್ನೇನು ಸ್ವಲ್ಪ ಬಿಸಿಲಲ್ಲಿ ಕೆಲಸ ಮಾಡಿ ಮುಖ ಎಲ್ಲ ಸ್ವಲ್ಪ ಊಡಿಕೊಂಡಾಗೆ ಆಗಿದೆ. ಅಭ್ಯಾಸ ಇಲ್ಲ ಅಲ್ಲ, ಹಾಗಾಗಿಯೋ ಏನೋ ಗೊತ್ತಿಲ್ಲ. ಏನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಇದು ನೊಣದ ಕಾಟ ಎಲ್ಲ ಜಾಸ್ತಿ ಆಗ್ತದೆ. ಮತ್ತು ಹಾವು ಅದೆಲ್ಲ ಸೇರ್ತದಲ್ಲ ಕೋಳಿಗಳಿರೋದ್ರಿಂದಾಗಿ. ಹಾಗೆ ಮುಖಕ್ಕೆ ಪೂರ್ತಿ ತೆಂಗಿನೆಣ್ಣೆ ಹಚ್ಕೊಂಡಿದ್ದೇನೆ. ಈಗ ಫಾರ್ಮ್ ಕಡೆ ಹೊರಟಿದ್ದೇನೆ. ಮುಖದಲ್ಲಿ ಸ್ವಲ್ಪ ಬಂಗಿದ್ದು ಸಮಸ್ಯೆ ಬಂದಿದೆ. ನನ್ನ ಮಗನಿಗೆ ರಜೆ ಇರುವಂತಹ ಟೈಮಲ್ಲೇ ಮಾಡಿರುವಂತಹ ವಿಡಿಯೋ ಇದು. ಇಲ್ಲಿ ನನ್ನ ಮಗ ಕೂಡ ಅಷ್ಟೇ ನೀರು ಇಟ್ಕೊಂಡು ಹೋಗ್ತಾ ಇದ್ದಾನೆ ಫಾರ್ಮ್ ಹತ್ರ. ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನಮಗೆ. ಹಾಗೆಯೇ ಇಲ್ಲಿ ಬಿಂಗ್ರಿ ಅಕ್ಕನವರು ಬಂದು ಅವರ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ಮುಂಚಿನ ದಿವಸ ಕೂಡ ಬಂದಿದ್ದರು ಫಾರ್ಮ್ ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ. ಇವಾಗ 2ನೇ ದಿವಸ ಇದು ಮಾಡ್ತಾ ಇರುವಂಥದ್ದು. ಅವರವ್ರ ಪಾಡಿಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕಡೆ ನಾನು ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಮಗ ವಿಡಿಯೋ ಮಾಡ್ತಾ ಇರುವಂಥದ್ದು. ನಂದು ಮಾಡ್ತಾ ಇಲ್ಲ, ಅವ್ರದ್ದು ಮಾತ್ರ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ಹಾಗೆಯೇ ಪಾಪ ಎತ್ತಿಕೊಂಡು ಹೋಗೋದಕ್ಕೂ ಅಷ್ಟೇ ಹೆಲ್ಪ್ ಮಾಡ್ತಾ ಇದ್ದ ಅವನು. ಇನ್ನು ಅವತ್ತೇ ಒಂದು ಹಾವು ಬಂದಿತ್ತಾಯ್ತಾ ಫಾರ್ಮ್ ಒಳಗಡೆ. ಎಷ್ಟು ನಮ್ಮನ್ನು ಸತಾಯಿಸಿತ್ತು ಅಂತ ಹೇಳಿದರೆ, ಎಲ್ಲಿಂದ ಓಡಿಸಿದ್ರೂ ಹೊರಗಡೆನೇ ಹೋಗಿಲ್ಲ. ಕೊನೆಗೆ ಆ ವಿಡಿಯೋನ ಬಂದು ಹಿಡ್ಕೊಂಡು ಹೋದ. ಆ ಕ್ಲಿಪ್ ಎಲ್ಲೋ ಡಿಲೀಟ್ ಆಗಿದೆ. ಈಗ ಮಧ್ಯಾಹ್ನ ಇಲ್ಲಿ ಚಂದ್ರಕ್ಕ ಅಲ್ಲಿ ಫಾರ್ಮಲ್ಲಿ ಒಂದು ದೊಡ್ಡ ಹಲಸಿನನ್ನಾಗಿತ್ತಾಯ್ತಾ, ಅದನ್ನಿಲ್ಲಿ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಈಗೆಲ್ಲ ಕ್ಲೀನ್ ಎಲ್ಲ ಮಾಡಿದ್ದೆಲ್ಲ ಆಯಿತು. ಬೇಕಾದವರಿಗೆಲ್ಲ ಕೊಟ್ಟಿದ್ದೂ ಆಯಿತು. ಆಮೇಲೆ ಸ್ವಲ್ಪ ನಾವು ಹಲಸಿನ ಹಣ್ಣಿನ ಕಡುಬು ಮಾಡುವ ಅಂತ ನಾನು ಮನೆಗೆ ತಗೊಂಡು ಬಂದೆ. ಈಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಯಾವಾಗಲೂ ಯಾವ ರೀತಿ ಮಾಡ್ತೇನೋ ಅದೇ ರೀತಿ ಮಾಡ್ತಾ ಇರುವಂಥದ್ದು. ಫಸ್ಟಿಗೆ ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿಕೊಳ್ತೇನೆ. ಇದು ನೆನೆಸಿಟ್ಟಿರುವಂಥ ಬೆಳ್ತಿಗೆ ಅಕ್ಕಿಯನ್ನು ನೀರು ಹಾಕದೆ ಹಾಗೇ ಸ್ವಲ್ಪ ಸೋಸಿಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೇನೆ. ತರಿಯಾಗಿ ಒಳ್ಳೆ ದೊಡ್ಡ ರವೆ ಇರುತ್ತಲ್ಲ ಅದೇ ರೀತಿ. ಆಮೇಲೆ ಹಲಸಿನ ಹಣ್ಣನ್ನು ಮಾತ್ರ ಚೆನ್ನಾಗಿ ನಯವಾಗಿ ರುಬ್ಬಿಕೊಂಡಿದ್ದೇನೆ. ಇಲ್ಲಿ ಈ ರೀತಿ ಮಾಡೋದ್ರಿಂದ ಒಳ್ಳೆ ಇಡ್ಲಿ ಥರ ಬರುತ್ತೆ ಇತ್ತ ಕಡುಬು. ಇನ್ನು ನೆಕ್ಸ್ಟ್ ಇದಕ್ಕೆ ತೆಂಗಿನ ತುರಿಯನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಅದೇ ರೀತಿ ಸ್ವಲ್ಪ ಕಾಳುಮೆಣಸಿನ ಪುಡಿ ಮತ್ತು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಕಾಳುಮೆಣಸಿನ ಪುಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡ್ತದೆ. ರುಬ್ಬುವಾಗ ಬೇಕಿದ್ರೂ ನಾವು ಹಾಕ್ಕೊಳ್ಬೋದು. ಎಲ್ಲ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು. ಈಗ ಎಲೆಯನ್ನು ಬಾಡಿಸಿಕೊಳ್ಳೋಣ ಅಂತಲ್ಲಿ. ಇದಲ್ಲದೆ ಸಾಗುವಾನಿ, ಆಮೇಲೆ ಬಾದಾಮಿ, ಆಮೇಲೆ
ಉಪ್ಪಳಿಗೆ ಅಂತ ಹೇಳ್ತೇವೆ ನಾವು, ಅದರ ಎಲೆಯಲ್ಲೆಲ್ಲ ನಾವು ಈ ರೀತಿ ಕಡುಬನ್ನು ಮಾಡ್ತೇವೆ. ಇನ್ನು ಸಾಗವಾನಿಯಲ್ಲಂತೂ ಮಾಡಿದರೆ ಒಳ್ಳೆ ರೆಡ್ ಕಲರ್ ಇರ್ತದೆ ಇದು ಹಲಸಿನ ಹಣ್ಣಿನ ಕಡುಬು. ಇನ್ನು ಸದ್ಯಕ್ಕೆ ಸುಲಭದಲ್ಲಿ ಸಿಗುವಂಥದ್ದು ಅಂತ ಹೇಳಿದರೆ ನಮಗೆ ಬಾಳೆ ಎಲೆ, ಹಾಗಾಗಿ ಅದರಲ್ಲೇ ಮಾಡ್ತೇವೆ. ಈಗ ಹೇಗೂ ಕ್ಲೀನ್ ಇರ್ತದೆ ಮಳೆ ಬಂದಿದ್ದರಿಂದಾಗಿ. ಇದು ರಾತ್ರಿ ನಾನು ರೆಡಿ ಮಾಡ್ತಾ ಇರುವಂಥದ್ದು, ನಾಳೆಯ ಬೆಳಿಗ್ಗೆಗೆ ಆಗ್ತದೆ ಅಂತ ಈಗ ರಾತ್ರಿ ರೆಡಿ ಮಾಡ್ತಾ ಇರುವಂಥದ್ದು. ಇನ್ನು ಹಗಲೊತ್ತೆಲ್ಲ ಅಲ್ಲಿ ಫಾರ್ಮಲ್ಲೇ ಆಗೋಯ್ತು ನಮ್ಮದು. ಈಗ ಸಂಜೆ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೆಳಿಗ್ಗೆಗೆ ಸುಲಭ ಆಗ್ತದೆ ಅಂತೇಳಿ ರಾತ್ರಿ ಬೇಯಿಸಿ ಇಡುವಂಥದ್ದು. ಹಾಗಾಗಿ ಇಲ್ಲಿ ಬಾಳೆ ಎಲೆಯನ್ನು ಬಾಡಿಸಿಕೊಳ್ತಾ ಇದ್ದೇನೆ. ಇನ್ನು ಇಡ್ಲಿ ಮಾಡುವ ಪಾತ್ರೆಗೆ ನಾವು ಈ ರೀತಿ ಎಲೆಯನ್ನು ಇಟ್ಟುಬಿಟ್ಟು ಅದರ ಮೇಲೆ ಡೈರೆಕ್ಟಾಗಿ ಬೇಕಿದ್ದರೂ ಹಿಟ್ಟನ್ನು ಒಯ್ಕೊಳ್ಬೋದು. ಆಮೇಲೆ ಅದನ್ನು ಪೀಸ್ ಮಾಡಿಕೊಂಡ್ರೂ ಆಗ್ತದೆ. ಆ ರೀತಿ ಬೇಕಿದ್ದರೂ ಕಡುಬು ಮಾಡ್ಬೋದು. ಮಡಚಿ ಇಟ್ಟು ಮಾಡಬೇಕು ಅಂತ ಏನೂ ಇಲ್ಲ. ಅದೊಂಥರ ಟೇಸ್ಟಿಯಾಗಿರ್ತದೆ, ಇದೊಂಥರ ಟೇಸ್ಟಿಯಾಗಿರ್ತದೆ. ಇನ್ನು ಇದೇ ರೀತಿ ಅಕ್ಕಿಯ ಬದಲಾಗಿ ರವೆ ಹಾಕಿ ಮಾಡಿದ್ರಂತೂ ಇದು ಹಲಸಿನ ಹಣ್ಣಿನ ಕಡುಬು ತುಂಬಾ ರುಚಿಯಾಗಿರ್ತದೆ. ಸ್ವಲ್ಪ ಇದು ರವೆಯನ್ನು ಹುರಿದು ಬಿಟ್ಟು ಅದರೊಟ್ಟಿಗೆ ಮಾಮೂಲಿ ನಾವು ಇದನ್ನೆಲ್ಲ ಇದು ತೆಂಗಿನ ತುರಿ ಆಮೇಲೆ ಉಪ್ಪು ಅದೆಲ್ಲ ಸೇರಿಸ್ತೇವಲ್ಲ, ಅದೆಲ್ಲ ಸೇರಿಸ್ಬಿಟ್ಟು ಆಮೇಲೆ ಹಲಸಿನ ಹಣ್ಣೆಲ್ಲ ಸೇರಿಸ್ಬಿಟ್ಟು ಮಾಡಿದರೆ ಅದೊಂಥರ ರುಚಿಯಾಗಿರ್ತದೆ. ಇನ್ನು ಬೇಕಿದ್ರೆ ಇದಕ್ಕೆ ಬೆಲ್ಲ ಬೇಕಿದ್ರೂ ಹಾಕ್ಕೊಳ್ಬೋದು. ಇದು ಹಲಸಿನ ಹಣ್ಣು ತುಂಬಾ ಸಿಹಿಯಾಗಿತ್ತು, ಹಾಗಾಗಿ ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇಲ್ಲ. ಬೆಲ್ಲ ಹಾಕೋದ್ರಿಂದ ಒಳ್ಳೆ ಕಲರ್ ಕೂಡ ಕೊಡ್ತದೆ. ಇನ್ನು ಕೆಲವೊಂದು ಹಲಸಿನ ಹಣ್ಣೇ ಅಷ್ಟೇ ತುಂಬಾ ಕಲರ್ಫುಲ್ ಆಗಿರ್ತದೆ, ಅಂದರೆ ಎಲ್ಲೋ ಕಲರ್ ಇರ್ತದೆ. ಅದು ಹಾಕಿದ್ರೆ ಅಂತೂ ಒಳ್ಳೆ ಹಳದಿ ಕಲರ್ ಇದ್ದು ಹಲಸಿನ ಹಣ್ಣಿನ ಕಡುಬು ರೆಡಿ ಆಗ್ತದೆ. ಇಲ್ಲೂ ರೆಡಿ ಮಾಡಿ ಆಯ್ತು. ಈಗ ಇದನ್ನು ಬೇಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೇನೆ. ಇದೇ ರೀತಿ ಎಲ್ಲವನ್ನು ಒಂದೊಂದೇ ಬಾಳೆಲೆಗೆ ಹಾಕಿ ಒಂದೊಂದೇ ಮಡಿಚಿ ಇಟ್ಕೊಂಡ್ರೆ ಸುಲಭ ಆಗ್ತದೆ. ನಾಳೆ ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅನ್ನೋ ಚಿಂತೆ ಇರೋದಿಲ್ಲ. ಇನ್ನು ಇಡ್ಲಿ ಬೇಕಿದ್ದರೂ ಮಾಡ್ಬೋದು, ಗಾರೆ ದೋಸೆ ಬೇಕಿದ್ದರೂ ಮಾಡ್ಬೋದು, ಹಲಸಿನ ಹಣ್ಣಲ್ಲಿ ಮುಳ್ಕ ಬೇಕಿದ್ದರೂ ಮಾಡ್ಬೋದು. ಎಲ್ಲದಕ್ಕಿಂತ ಸುಲಭವಾಗಿ ಮಾಡಲಿಕ್ಕಾಗುವಂಥದ್ದು ಇದು ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಬೆಳಿಗ್ಗೆ ಪುನಃ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಎಷ್ಟು ಚೆನ್ನಾಗಿ ಬೆಂದಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ಹಬೆ ನೀರು ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ಇದನ್ನು ನಾವು ಕುಚ್ಚಲಕ್ಕಿಯಲ್ಲಿ ಬೇಕಿದ್ದರೂ ಮಾಡ್ಬೋದು. ಹಿಂದೆಲ್ಲ ಕುಚ್ಚಲಕ್ಕಿಯಲ್ಲೇ ಮಾಡ್ತಾ ಇದ್ದಂಥದ್ದು, ಈಗೀಗ ನಾವು ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡ್ತೇವೆ. ಇಲ್ಲಿ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಹಲಸಿನ ಕಡುಬು, ಜೊತೆಗೆ ಚಟ್ನಿ, ಜೊತೆಗೆ ತುಪ್ಪ. ಇನ್ನು ನನ್ನ ಮಗ ಅಂತೂ ಜೇನುತುಪ್ಪ ಇಲ್ಲಾಂದರೆ ತುಪ್ಪದಲ್ಲಿ ತಿಂತಾನೆ, ಅವನಿಗೆ ಚಟ್ನಿ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇಲ್ಲಿ ನಮ್ಮ ನಿನ್ನಿಕಲ್ಲು ಹಳೆ ಮನೆಯ ಕೊನೆಯ ಭಾಗವನ್ನು ಬೀಳಿಸ್ತಾ ಇರುವಂತಹ ಒಂದು ದೃಶ್ಯನ ನಿಮ್ಮ ಜೊತೆಗೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ದೃಶ್ಯವನ್ನು ನೋಡಿದಾಗಲೆಲ್ಲ ಇದರೊಳಗೆ ನಡೀತಾ ಇದ್ದಂತಹ ಭಜನೆ, ಭೂತಾರಾಧನೆ, ಅದರೊಟ್ಟಿಗೆ ಜಗಳಿಯಲ್ಲಿ ನಾವು ಹಿರಿಯರು ಮತ್ತು ಕಿರಿಯರ ಜೊತೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಂಥದ್ದು, ಇನ್ನೆಷ್ಟೋ ಸವಿನೆನಪುಗಳು ಹಾಗೆಯೇ ಕಣ್ಣ ಮುಂದೆ ಹಾಸಿ ಹೋದಂಗಾಗಿ ಕಣ್ಣ ಅಂಚಿನಲ್ಲಿ ಚಿಕ್ಕದಾಗಿ ಒಂದು ಹನಿ ಬಂದಂಗ. ಈ ಮನೆ ತುಂಬ ಹಳೆಯ ಹಾಗೂ ಮಣ್ಣಿನಿಂದ ಮಾಡಿದ್ರಿಂದಾಗಿ ಹಿಂದೆಲ್ಲ ಬಿರುಕು ಬಿದ್ದೋಗಿತ್ತು. ಇನ್ನೂ ದುರಸ್ತಿ ಮಾಡುವ ಹಾಗೂ ಇರಲಿಲ್ಲ. ಹಾಗಾಗಿ ಇದನ್ನು ಕೆಡವಿ ಹೊಸ ಮನೆಯನ್ನು ಕಟ್ಟಿಸಿದ್ದಾರೆ. ಇನ್ನು ಈ ದೃಶ್ಯವನ್ನಂತೂ ಸೇಮ್ ಇದೇ ಥರ ರೀಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಯಾವತ್ತಾದರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ಅದು ಯಾವ ರೀತಿ ಇದೆ ಅಂತ. ಅದೇ ರೀತಿ ಆದರೆ ಹಳೆ ಮನೆ ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.